ಯಾರ ಮನೆಗಳಲ್ಲಿ ಹಣವನ್ನು ಎಲ್ಲೆಂದರಲ್ಲಿ ಬಿಸಾಕ್ತಾರೋ ಇದು ಒಂದು ಸೂಚನೆನೆ ಆ ಲಕ್ಷ್ಮಿ ಇರೋದಕ್ಕೆ. ಹಣಕ್ಕೆ ಯಾವ ಜಾಗ ಬೇಕೋ ಆ ಜಾಗದಲ್ಲೇ ಇಡಬೇಕು. ಈಗ ನೋಡಿ, ನಾವು ಹಾಸ್ಪಿಟಲ್‌ಗೆ ಹೋಗ್ತೀವಿ, ಹಾರ್ಟ್ ಸರ್ಜರಿ ಆಗುತ್ತೆ ಅನ್ಕೊಳ್ಳೋಣ. ಹಾರ್ಟ್‌ನ ಇಲ್ಲಿಡದೆ ಇಲ್ಲೆಲ್ಲೋ ಇಟ್ರೆ ವರ್ಕ್ ಆಗುತ್ತಾ? ಅಥವಾ ಹಾರ್ಟ್ ತೆಗೆದ್ಬಿಟ್ರು ಇಲ್ಲಿಟ್ರೆ ವರ್ಕ್ ಆಗುತ್ತಾ? ಅಥವಾ ಬೆರಳುಗಳು ಇಲ್ಲಿದ್ರೆ ದೇವ್ರು ಇಲ್ಲೆಲ್ಲೋ ಕೊಟ್ಟಿದ್ರೆ ಸರಿ ಇರ್ತಿತ್ತಾ? ಎಲ್ಲದಕ್ಕೂ ಅದ್ರದ್ರ ಜಾಗನೇ ಇರುತ್ತೆ. ಜಾಗದಲ್ಲೇ ಇರಬೇಕು, ಅದೇ ಸೂಕ್ತ. ಬಟ್ ವಿಶೇಷವಾಗಿ ಹಣವನ್ನು ಯಾರು ಎಲ್ಲೆಲ್ಲೋ ಸುಮ್ಮನೆ ಕೇರ್ಲೆಸ್ ಆಗಿ ಅಲ್ಲಿ ಇಟ್ಟಿರ್ತಾರೋ ಅಂತವ್ರ ಹತ್ರ ಲಕ್ಷ್ಮಿಗೆ ಇರೋದಿಲ್ಲ. ಬದಲಿಗೆ ಲಕ್ಷ್ಮಿ ದರಿದ್ರ ಲಕ್ಷ್ಮಿ ಇರ್ತಾಳೆ. ಇದು ತುಂಬಾ ತುಂಬಾ ಇಂಪಾರ್ಟೆಂಟ್. ಇನ್ನು ಲಕ್ಷ್ಮಿ ಅಂತಂದ್ರೆ ದುಡ್ಡನ್ನ ಲೆಕ್ಕ ಇಡದೇ ಇರೋ ಮನೆಗಳಲ್ಲಿ, ಅದು ಒಂದು ಸೂಚನೆ. ಯಾರು ಲೆಕ್ಕಕ್ಕಿಡಲ್ವಾ, ಲೆಕ್ಕ ಬರೆಯಲ್ವಾ ಅಂತವರು, ಅದು ಮನೆಗಳು, ಆ ವ್ಯಕ್ತಿಗಳ ಸೂಚನೆಯನ್ನು ಆ ಲಕ್ಷ್ಮಿ ಇದ್ದಾಳೆ ಅಂತ ಹೇಳಿ. ಯಾರು ನಿಜವಾಗಿಯೂ ಪ್ರತಿದಿನ ಲೆಕ್ಕ ಬರೀತಾರೆ, ಅದು ವ್ಯಾಪಾರ ಆಗ್ಬೋದು ಅಥವಾ ಇಂಡಿವಿಜುವಲ್ ಆಗ್ಬೋದು, ಸಂಸಾರದಲ್ಲಿ ಆಗ್ಬೋದು, ಅಂತವ್ರ ಹತ್ರ ಈ ಲಕ್ಷ್ಮಿ, ಮಹಾಲಕ್ಷ್ಮಿ ಇರ್ತಾಳೆ ಅಂತಂದ್ರೆ ಅದು ಸೂಚನೆ.